ನಮಸ್ಕಾರ ಗುರು ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 8th ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದು ಹಾಲು ಕರೆದು ನಾನು ರೆಡಿಯಾಗಿ ನಮ್ಮೂರು ಬಸ್ ಸ್ಟಾಪಿಂದ ರೇವಾ ಬಸ್ ಸ್ಟಾಪಲ್ಲಿ ಹೋಗಿ ಇಳ್ಕೊಂಡೆ. ಅಲ್ಲಿಂದ ಕ್ಲಾಸಿಗೆ ನೆಡ್ಕೊಂಡು ಹೋಗಿ ಕ್ಲಾಸಲ್ಲಿ ಕೂತಿದ್ದೆ. ಆಮೇಲೆ ನನ್ನ ಬೋರ್ಡ್ ಮೇಲೆ ಬರಿ ಅಂತ ಸರ್ ಕರೆದ್ರು. ಅದನ್ನು ಬರೆದು ಬಂದಮೇಲೆ ಅಟೆಂಡೆನ್ಸ್ ಹಾಕೋಗಿ ಮಾತಾಡ್ತಿದ್ರು ಅಂತ ಇವರಿಬ್ಬರು ನಿಲ್ಲಿಸಿದ್ರು. ಆಮೇಲೆ ಬ್ರೇಕಲ್ಲಿ ಮ್ಯಾನ್ಯುವಲ್ ತರೋಣ ಅಂತ ಸ್ಟೇಷ್ನರಿಗೆ ಹೋಗಿದ್ದೆ. ಮ್ಯಾನ್ಯುವಲ್ ತೊಗೊಂಡು ಸೀದಾ ಲ್ಯಾಬ್ಗೆ ಹೋದೆ. ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ಸೋಕ್ಕೆ ಗ್ರೂಪ್ಗಳು ಮಾಡ್ತಾಯಿದ್ರು. ಗ್ರೂಪ್ ಮಾಡಿದ್ಮೇಲೆ ಎಕ್ಸ್ಪೆರಿಮೆಂಟ್ಸ್ ಹೇಳ್ಕೊಟ್ರು. ಮತ್ತು ನನ್ನ ಫ್ರೆಂಡ್ ಸಂಗೀತ ಸ್ಪೆಕ್ಸ್ ಮಾಡ್ತೀನಿ ಅಂತ ಬುಕ್ಕಲ್ಲಿರೋ ಪೇಪರ್ಗಳನ್ನ ಹರ್ಕೊಂಡು ಮಾಡ್ತಾಯಿದ್ಲು. ಮಾಡಿದ್ಮೇಲೆ ಹಾಕೋ ಅಂತ ನನಗೆ ಕೊಟ್ಲು. ನಾನು ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡ್ಮೇಲೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಗೆ ಹಾಕೋ ಅಂತ ಕೊಟ್ಟೆ. ಇದನ್ನು ಮುಗಿಸ್ಕೊಂಡು ಊಟ ಮಾಡೋಣ ಅಂತ ನಾವೆಲ್ಲ ಹೋದ್ವಿ. ಊಟ ಮುಗಿಸಿ ಮಾವಿನಕಾಯಿ ಕೀಳೋಣ ಅಂತ ಪ್ಲ್ಯಾನ್ ಹಾಕ್ತಿದ್ರಿ. ಆಮೇಲೆ ಎಲ್ಲ ಸೇರಿ ಮಾವಿನಕಾಯಿ ಕಿತ್ಕೊಂಡು ಅದನ್ನು ತಿಂದು ಮುಗಿಸಿ ಕ್ಲಾಸಿಗೆ ಬಂದ್ವಿ. ಕ್ಲಾಸ್ ಅಟೆಂಡ್ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಆಚೆ ಬಂದೆ. ಆಚೆ ಬಂದಮೇಲೆ ವೀಡಿಯೋಸ್ಗೆ ಮುಖ ತೋರಿಸಲ್ಲ ಅಂತ ನನ್ನ ಫ್ರೆಂಡಿಗೆ ಹೇಳಿದ್ಕೆ ಈಗ ತೋರಿಸ್ತೀನಿ ವೀಡಿಯೋ ಮಾಡ್ಕೊ ಅಂದ. ಅದಾದಮೇಲೆ ಅವನಿಗೆ ಬಾಯ್ ಹೇಳಿ ನಾನು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶಪ್ ಆಗಿ ನಾನು ಸೀದಾ ಜಿಮ್ಮಿಗೆ ಹೋದೆ. ಫಸ್ಟು ವಾರ್ಮಪ್ ಎಕ್ಸಸೈಸ್ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಪುಷಪ್ಸ್ ಮಾಡಿಕೊಂಡು ಕಾರ್ಡಿಯೋ ಮುಗಿಸಿ ವರ್ಕೌಟ್ ಮಾಡೋಣ ಅಂತ ಹೋದೆ. ಇವತ್ತಿದ್ದು ಚೆಸ್ಟ್ ಡೇ. ಸೊ ಮಾಡಬೇಕಾಗಿದ್ದೆಲ್ಲ ವೇರಿಯೇಷನ್ಸು ಮಾಡಿ ಮುಗಿಸಿ ನನ್ನ ಫೇವ್ರೆಟ್ ಸಾಂಗ್ ಹಾಕಿದ್ರು ಅಂತ ಸ್ವಲ್ಪ ಹೊತ್ತು ಕೇಳ್ಕೊಂಡಿದ್ದೆ. ಸಾಂಗ್ ಕೇಳಿದ್ದು ಮುಗಿದ್ಮೇಲೆ ಗಾಡಿ ಎತ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನೀರು ಖಾಲಿಯಾಗಿತ್ತು ಅಂತ ನೀರು ತೊಗೊಂಬಂದು ಊಟ ಮುಗಿಸಿ ಇವತ್ತಿನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.